ಸಾಹಿತ್ಯ ಶ್ರೀ ಪ್ರಶಸ್ತಿ, ಮಾಳಿಯವರಿಗೆ ಗೌರವ ಪ್ರಶಸ್ತಿ, ಗಿರಿದತ್ ದೇಸಾಯಿ ಅವರಿಗೆ ಸಾಹಿತ್ಯದ ಗೌರವ ಪ್ರಶಸ್ತಿ. ಸೊ ನಮ್ಮ ಅಧಿಕಾರದ ಅವಧಿ ಒಳಗೆ ಎಷ್ಟು ಸಾಧ್ಯ ಇದೆನೋ ಅಷ್ಟು ಜನರಿಗೆ ಅಕಾಡೆಮಿ ಮೆಂಬರ್ ಇದ್ದಾಗ ಸಹಾಯವನ್ನ ಮಾಡಿರ್ತಕ್ಕಂಥದ್ದಿದೆ. ಮತ್ತ ನಮ್ಮ ಧರ್ಮದ ಯಾವುದೇ ಕಾರ್ಯಕ್ರಮ ಇರುತ್ತೆ, ನಮ್ಮ ಭಜಂತ್ರಿ ಸರ್ ನಮ್ಮ ಸಂಸ್ಥಾಕ್ಕೆ ಎಷ್ಟು ಪ್ರಿಯರಾಗಿಬಿಟ್ರು ಅಂತಂದ್ರ, ನಮ್ಮ ಅಜಿತ್ ಪ್ರಸಾದ್ ಸರ್ ಏನಾರ ಹಿಂಗೆ ಹೇಳಕತ್ತಿದ್ಕೊಳ್ಳಿ, ಯಾವ ಭಜಂತ್ರಿ? ನಮ್ಮ ಭಜಂತ್ರಿ ಅವರ ಅಂತ ಹ್ಞೂನ್ರಿ ಸರ್ ನಿಮ್ಮ ಭಜಂತ್ರಿ ಅವರ ನಾಲ್ಕು. ಸೊ ಅಷ್ಟೊಂದು ಆತ್ಮೀಯತೆ ಏನು ಅಂತ ಬಹುಶಃ ಕಳೆದ ಒಂದು 2.5-3 ತಿಂಗಳ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದರಿಗೆ ಬಂದಿರತಕ್ಕಂಥ ಆಪಾದನೆಯ ಹಿನ್ನೆಲೆಯಲ್ಲ ಅಜಿತ್ ಪ್ರಸಾದ್ ಸರ್ ಭಜಂತ್ರಿ ಅವ್ರನ್ನ ಕರೀರಿ, ಅವ್ರು ಮಾತಾಡ್ಲಿ. ನಮ್ಮ ಎಲ್ಲಾ ಸಿಬ್ಬಂದಿಯನ್ನ ಸೇರಿಸಿ ಭಜಂತ್ರಿ ಅವ್ರನ್ನ ನಾವು ಮಾತಾಡಕ್ ಹಚ್ಚಿದ್ವಿ. ಅವನಿಗೆ ಅಳಕ್ಕ ಮನ್ಯಾಗ ಮಕ್ಕಳು ಹೇಳ್ಯಾರ, ಮನೆಯವರು ಹೇಳಕತ್ತಾರ, ಏನಾರ ಅಡ್ಡ ದಿಡಿ ಮಾತಾಡಬೇಡ್ರಿ, ನಾವು ಸೂಕ್ಷ್ಮ ವಿಷಯ. ನಾನು ಹೇಳಿದೆ, ಯಾವುದೇ ರೀತಿ ಕಾಂಟ್ರವರ್ಸಿ ಇರತಕ್ಕಂತಹ ಮಾತುಗಳಿಗಿಂತ ಸ್ಪಷ್ಟವಾಗಿ ನಿನಗೇನು ಗೊತ್ತಿಲ್ಲ ಅದನ್ನು ಮಾತಾಡ್ತಾ ಅಂತ ಹೇಳಿದೆ. ಸೊ ಆ ನಿಟ್ಟಿನೊಳಗ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಆ ಸಂದರ್ಭದೊಳಗ ಇವರು ಮಾತಾಡಿದ್ದನ್ನ ನಮ್ಮ ಆಡಳಿತ ಮಂಡಳಿ ಎನ್ನುವಂಥದ್ದು ಬಹಳ ಮೆಚ್ಚಿಕೊಳ್ತು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಮ್ಮ ಸಮಾಜದೊಳಗ ಧಾರ್ಮಿಕ ಭಾಷಣಗಳು ಅಂತ ಇರ್ತಾವ, ದಶಲಕ್ಷಣ ಪರ್ವ ಅಂತ ಇರ್ತದೆ. 10 ಧರ್ಮಗಳ ಜೊತೆಯಲ್ಲಿ ಕ್ಷಮ, ಮಾರ್ದವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಅಕಿಂಚನ್ಯ ಇವೆಲ್ಲ ಧರ್ಮದ ಲಕ್ಷಣಗಳು. ಇದರ ಜೊತೆಯಲ್ಲಿ ಹಳಗನ್ನಡದ 10 ಕಾವ್ಯಗಳ ಉಪನ್ಯಾಸವನ್ನು ನಾವು ಆಯೋಜನೆ ಮಾಡ್ತೀವಿ. ಎಷ್ಟು ವರ್ಷ ನಾವು ಹಿರಿತನ ಮಾಡಿವಿ ಅಷ್ಟು ವರ್ಷ ವೈಎಂ ಭಜಂತ್ರಿ ಅವರು ಒಂದೊಂದು ಕಾವ್ಯದ ಬಗ್ಗೆ, ಜೈನ ಧರ್ಮದ ಕಾವ್ಯದ ಬಗ್ಗೆ, ಹಳಗನ್ನಡ ಕಾವ್ಯದ ಬಗ್ಗೆ ಅಲ್ಲಿ ಮಾತನಾಡಿದ್ದಾರೆ. ಇಡೀ ಸಮಾಜದ ಮೆಚ್ಚುಗೆಯನ್ನು ಅವರು ಪಡ್ಕೊಂಡಿದ್ದಾರೆ. ನಾವು ಇನ್ವಿಟೇಷನ್ ಮಾಡೋ ಹೊತ್ತಿನೊಳಗೆ ಯಾಕ್ರಿ ಸರ್ ಭಜಂತ್ರಿ ಸರ್ ಬರ್ತಾರ ಇಲ್ರಿ, ಯಾಕೋಳಿ ಸರ್ ಬರ್ತಾರ ಇಲ್ರಿ ಅಂದ್ರೆ ತನ್ನದಲ್ಲದೇ ಇರತಕ್ಕಂತಹ ಕ್ಷೇತ್ರದಲ್ಲಿಯೂ ಕೂಡ ಉಪನ್ಯಾಸವನ್ನ ಸಿದ್ಧಪಡಿಸಿಕೊಳ್ತಕ್ಕಂಥದ್ದ, ಅದಕ್ಕೆ ನ್ಯಾಯವನ್ನ ಒದಗಿಸಿಕೊಡ್ತಕ್ಕಂತಹ ಪ್ರಕ್ರಿಯೆಯನ್ನ ವೈಎಂ ಭಜಂತ್ರಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದ ಹೇಳ್ಕೊತ ಹೊಂಟ್ರ ಬಹಳಷ್ಟು ಐತಿ. ನನ್ನ ಅಭಿನಂದನಾ ಗ್ರಂಥದಲ್ಲಿಯೂ ಕೂಡ, ಅಭಿನಂದನಾ ಸಮಾರಂಭದಲ್ಲಿಯೂ ಕೂಡ ವೈಎಂ ಭಜಂತ್ರಿ ಅವರ ಪಾತ್ರ ಎನ್ನುವಂಥದ್ದು ಅಗಾಧವಾಗಿರ್ತಕ್ಕಂಥದ್ದು. ಆದ್ರೆ ಇಷ್ಟ ಭಾವನೆ ಶುದ್ಧಿದ್ರೆ ಭಾಗ್ಯಕ್ಕೇನು ಕೊರತೆ ಅನ್ನುವಂತಹ ಮಾತಿದೆಯಲ್ಲ, ಅವ ಮಾಡ್ತಕ್ಕಂತಹ ಒಳ್ಳೆಯ ವಿಚಾರಗಳು, ಒಳ್ಳೆಯ ಆಲೋಚನೆಗಳು ಅವನನ್ನ ಎತ್ತರಕ್ಕೆ ಒಯ್ತವೆ ಎನ್ನುವಂಥದ್ದು. ಯಾರೇ ಇರಲಿ, ನಾವು ಒಳ್ಳೆಯದನ್ನ, ಒಳ್ಳೆಯ ವಿಚಾರವನ್ನ, ಒಳ್ಳೆಯ ಆಲೋಚನೆಯನ್ನ ಮಾಡ್ತಾ ಇದ್ವಿ ಅಂತಂದ್ರೆ ಭಾಗ್ಯ ದೇವತೆ ನಮ್ ಬೆನ್ನ ಬರ್ತಾಳೆ. ದುಷ್ಟ ಆಲೋಚನೆಗಳನ್ನ ಮಾಡ್ತಾ ಇದ್ವಿಪ್ಪ, ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ ಇದ್ವಿ ಅಂತಂದ್ರೆ ಬರ್ತಕ್ಕಂಥ ಭಾಗ್ಯ ದೇವತೆ ನಮ್ಮಿಂದ ದೂರ ಹೋಗ್ತಾಳೆ. ಸೊ ಆ ನಿಟ್ಟಿನೊಳಗೆ ವೈಎಂ ಭಜಂತ್ರಿ ಅವರು ತಾವು ಪಡೆದುಕೊಂಡಿರ್ತಕ್ಕಂಥ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಲ್ಲಿ, ವಿದ್ಯಾರ್ಥಿಗಳ ಮನಸ್ಸನ್ನ ಗೆಲ್ಲುವಲ್ಲಿ ಸಾರ್ಥಕವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನನಗೆ ಇಲ್ಲೇ ಮಾತನಾಡ್ಲಿಕ್ಕೆ ಅನೇಕ ಜನ ನಮ್ಮ ಸ್ನೇಹಿತರು ಬಂದಾರ, ನಮ್ಮ ಮನಗುಂಡಿ ಅವರು ಬಂದಾರ, ದಾನರೆಡ್ಡಿ ಅವರು ಬಂದಾರ. ಎಲ್ಲ ಒಂದ ನಮ್ಮ ನಿರೂಪಕಿ ಹೇಳಿದ ಹಾಗೆ ಒಂದೇ ಹಡಗಿನ ಪಯಣಿಗರು ನಾವೆಲ್ಲ, ಒಂದೇ ಹಡಗಿನ ಪಯಣಿಗರು. ಸೊ ಹಾಗಾಗಿ ಅವರ ನಿವೃತ್ತಿ ಜೀವನ ಮತ್ತು ಅವರ ಶ್ರೀಮತಿಯವ್ರ ಬಗ್ಗೆ ಒಂದು ಮಾತು ಹೇಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಾಗಲ್ಲೇ ಪೂಜ್ಯರು ಹೇಳಿದ್ರಲ್ಲ, ಈ ಮನೆ ಓನರ್ ನಾ ಮಾತಾಡಕತ್ತೀನ್ರಿ ಅಂತ ಹೇಳಿ, ಓನರ್ಗೆ ಓನರ್ ಭಜಂತ್ರಿ ಅವರ ಅವನ ಮಾತುಗಳು ಕೂಡ ಹಾಗೆ ಬಹಳ ಗಂಭೀರವಾಗಿ ಮಾತನಾಡ್ತಾರ. ಎದುರಿದ್ರಿಗೆ ಅಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ರೆ ನಗ್ತಾರ, ಇಲ್ಲಾಂದ್ರೆ ಸುಮ್ಮನೆ ಇರ್ತಾರ. ಸೊ ಈ ರೀತಿ ಒಳಗ ಜನ ಮೆಚ್ಚುಗೆಯನ್ನ, ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನ, ಆಡಳಿತಗಾರರ ಮೆಚ್ಚುಗೆಯನ್ನ, ಎಲ್ಲ ಸಹೃದಯರ ಮೆಚ್ಚುಗೆಯನ್ನ ಪಡೆದಿರತಕ್ಕಂತಹ ಸ್ನೇಹಿತರ ನಿವೃತ್ತಿ ಜೀವನ ಸುಖದಿಂದ ಕೂಡಿರ್ಲಿ, ನೆಮ್ಮದಿಯಿಂದ ಕೂಡಿರ್ಲಿ ಅಂತ ಆಶಿಸ್ತಾ ನನ್ನ ಮಾತುಗಳು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸ್ನೇಹ ಅನ್ನೋದು ಕೆಡದಿಟ್ಟ ಹೃದಯ ಇದ್ದಂಗ. ಒಬ್ಬ ವ್ಯಕ್ತಿಯ ಎಲ್ಲಾ ವಿಷಯ ಗೊತ್ತಿರೋದು ಸ್ನೇಹಿತನಿಗೆ ಮಾತ್ರ. ಕೆಲವೊಂದಿಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಂತ ಅವರ ಆತ್ಮೀಯ ಸ್ನೇಹಿತರಾದಂತ ಜೀವನದ ಹಡಗಿ ಸರ್ಗೆ ತುಂಬ